ಯಾಕೆ ಹಿಂಗೆ ಓಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಐ ಆಮ್ ಆನ್ ಅ ಮಿಷನ್. ಏನು ಮಿಷನ್ ಅಂತಂದರೆ ಪೆಂಗ್ವಿನ್ ಕಂಡುಹಿಡಿಯೋಕ್ಕೆ. ಸೊ ಪೆಂಗ್ವಿನ್ನು 19 ಇಯರ್ಸ್ ಮುಂಚೆ ಕಾಣೇ ಬಿಡ್ತಂತೆ, ಅದನ್ನು ಕಂಡುಹಿಡಿಯೋಕ್ಕೆ ಹೋಗ್ತಾ ಇದ್ದೀನಿ ನಾನು ಇವಾಗ. ದಟ್ಸ್ ಕಾಲ್ಡ್ ಸೋಲೋ ಪರ್ಫಾರ್ಮೆನ್ಸ್. ಅಮೇಝಿಂಗ್ ಅಮೇಝಿಂಗ್, ಎಷ್ಟು ಸ್ವಚ್ಛವಾಗಿದೆ ನಮ್ಮ ಸ್ವಚ್ಛ ಭಾರತ್. ನೈಸ್. 75 ಡೇಸ್ ಆರ್ಟ್ ಚಾಲೆಂಜ್. ಸ್ಯಾಟರ್ಡೆ ಮಧ್ಯಾಹ್ನ ಏನು ಮಾಡೋಕ್ಕಂತ ಗೊತ್ತಿಲ್ಲ. ಸೊ ಸ್ಟಾರ್ಟೆಡ್ ರನ್ನಿಂಗ್. ಸೊ 15 ಕಿಲೋಮೀಟರ್ ಮಾಡಬೇಕು. ಸೊ ಡನ್ ವಿತ್ 1 ಕಿಲೋಮೀಟರ್. ಸ್ಟಾರ್ಟೆಡ್ ಫ್ರಮ್ ಬನಶಂಕರಿ. ನಾವು ಐ ಆಮ್ ಹೆಡಿಂಗ್ ಟುವರ್ಡ್ಸ್ ಉತ್ರಳ್ಳಿ ರೋಡ್. ಯಾಕೋ ನನ್ನ ಜೊತೆ ಓಡ್ತಾ ಇದೆಯಾ? ಚಿಕ್ಕ ಹುಡುಗರು ಇನ್ಸ್ಪೈರ್ ಆಗಿಬಿಟ್ರು. ಅಯ್ಯೋ ಸಚ್ ಗುಡ್. ಓ ಇಡೀ ಏರಿಯಾ ಬಾಯ್ಸು ಫಾಲೋಯಿಂಗ್. ಸಾಕು, ಮನೆಗೆ ಹೋಗ್ರಪ್ಪ. ನಾನು 15 ಕಿಲೋಮೀಟ್ರ್ ಓಡಬೇಕು. 3 ಕಿಲೋಮೀಟರ್ಸ್ ಡನ್. ಯಾವುದೇ ಏರಿಯಾ ಒಳಗೆ ಬಂದಿದ್ದೀನಿ. ಹಿಟ್ ಮಾಡು, ಏನೋ ಹಿಟ್ ಮಾಡಬೇಕಂತ. 4 ಕಿಲೋಮೀಟರ್ ಡನ್. ರೀಚ್ ಟು ಉತ್ರಳ್ಳಿ ಮೇನ್ ರೋಡ್. ಹ್ಯಾಪಿ ವ್ಯಾಲಿಗೆ ಸ್ವಾಗತ ಸುಸ್ವಾಗತ. ಪೆಂಗ್ವಿನ್ ನೋಡ್ಕೋ ದಾರಿಯಲ್ಲಿ ನಾನೇ ಕಳ್ಕೊಂಬಿಟ್ಟೆ. ಗೊತ್ತಿಲ್ಲ ಯಾವ ಏರಿಯಾಲಿದ್ದೀನಿ ಅಂತ. ವಾಪಸ್ ಬಂದಿದ್ದ ಕಡೆನೇ ಹೋಗೋದ, ಹೊಸ ಏರಿಯಾ ಕ್ಯಾಪ್ಚರ್ ಮಾಡೋದ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. 6 ಕಿಲೋಮೀಟರ್ ಡನ್. ಲೋ, ಸ್ಕೂಲ್ ಕಟ್ಟರು ಅಂದರೆ ಯಾವುದೋ ಪ್ಯಾಲೇಸ್ ಕಟ್ಟಿಟ್ಟಿದ್ದೀರಲ್ಲಪ್ಪ, ಮೌಂಟೇನ್ ಮೇಲೆಲ್ಲ ಕಟ್ಟಿದ್ದಾರೆ. ಇದೇ ನಮ್ಮ ಮೌಂಟೇನ್ ವ್ಯೂವು. ಫಸ್ಟ್ ಟೈಮ್ ಈ ರೋಡಿಗೆ ಬರ್ತಾಯಿದ್ದೀನಿ. ಯಾವುದೋ ಒಳ್ಳೆ ಊಟಿಗೆ ಬಂದಂಗಿದೆ. ಗ್ಯಾಪಲ್ಲಿ ಇಷ್ಟು ಸ್ಕೂಲ್ ಕಟ್ಟಿದ್ದೀರಲ್ಲ, ಹೆಂಗಪ್ಪ ಫೀಸ್ ಕಟ್ಟೋದು? ಹಾಂ, ಈ ಜನ್ರೇಷನ್ ಮಕ್ಕಳೆಲ್ಲ ಏನು ಮಾಡೋದು? ಎಲ್ಲೊಂದು ತೊಗೊಂಡು ಕಟ್ಟೋದು? ನೀವು ಇಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಸ್ಕೂಲು. ಸದ್ಯಕ್ಕೆ ಹಾಯ್ ಆನ್ ದ ವೇ ಒಂದು ಆಡಿಯನ್ಸ್ನ ಮೀಟ್ ಮಾಡಿ ಹಾಯ್ ಬಾಯ್ ಹೇಳ್ಕೊಂಡು ಇವಾಗ ಊಟಿ ಹಿಲ್ ಟಾಪ್ ವ್ಯೂವಲ್ಲಿ ರನ್ ಮಾಡ್ತಾಯಿದ್ದೀನಿ. ಹೋಗ್ತಾ ಈ ರೋಡ್ ಎಲ್ಲೋಗುತ್ತೋ ಗೊತ್ತಿಲ್ಲ. ಕಲ್ದೋದ್ರೆ ದಯವಿಟ್ಟು ನಮ್ಮ ಮನೆಗೆ ಬಿಟ್ಕೊಡ್ರಪ್ಪ. ಅಲ್ಟ್ರಾ ರನ್ನರ್ಸ್ ಹೇಗೋ ಓಡ್ತೀರಾ 100 ಕಿಲೋಮೀಟ್ರು, 15 ಕಿಲೋಮೀಟ್ರ್ ಓಡೋಷ್ಟರಲ್ಲೇ ನನ್ನ ಹಾರ್ಟು ಲಂಗ್ಸ್ ಆಚೆ ಬಂದು ಲಲೆಲ್ಲ ಲಲೆಲ್ಲ ಅಂತ ಆಡ್ತಾಯಿದೆ. ಇಲ್ಲ, BBMP ಅವರು ಬೆಳಗ್ಗೆ ಎದ್ದು ಕ್ಲೀನ್ ಮಾಡಿ ಕಷ್ಟಪಡ್ತಾರೆ. ಸ್ವಲ್ಪ ನಿಮ್ಮ ಮನೇಲಿ ಕ್ಲೀನಾಗಿ ಇಟ್ಕೊಳಕ್ಕಾಗಲ್ವ? ಬೆಂಗಳೂರು ನಿಮ್ಮ ಮನೆ ತಾನೆ, ಎಲ್ಲ ಇರೋರೆಲ್ಲ ಆಚೆ ಹೋಗಿ ಅಂತೀರ. ಇಲ್ಲಿ ಇರೋದನ್ನೇ ನಾವು ಕ್ಲೀನಾಗಿ ಇಟ್ಕೊಂಡಿರಲ್ಲ. ಅಟ್ಲೀಸ್ಟ್ ನಿಮ್ಮ ಮನೆ ಡಸ್ಟ್ಬಿನ್ನು ಬೆಳಗ್ಗೆ BBMP ಬಂದಾಗ ಅವ್ರು ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಯಾಕೆ ಹಿಂಗೆ ಮಾಡ್ತೀರಪ್ಪ? ಹಂಗೋ ಹಿಂಗೋ ಎಲ್ಲೋ ಸುತ್ಕೊಂಡು ಮಹಾರಾಜ ಪ್ಯಾಲೇಸಿಗೆ ಬಂದಿದ್ದೀನಿ. ಯಾವುದೋ ಮದುವೆ ಊಟ ಇದ್ರೆ ಮುಗಿಸ್ಕೊಂಡು ಹೋಗ್ಬಿಡ್ಲ. ಡೌಟೇ ಉದ್ದಾರ ಆಗೋದು. ಅದಕ್ಕೆ ಅವರು ಬ್ಯಾಂಗ್ಳೂರ್ ನ್ಯೂ ಸಿಟಿ ಮಾಡ್ತಾ ಇರೋದು. ನಮ್ಮ ಓಲ್ಡ್ ಸಿಟಿ ಹಿಂಗೇ ಇರುತ್ತೆ. ಸ್ವಲ್ಪ ಓವರಾಗೆ ಓಡಿದ್ದೀನಿ. ಓಡ್ತಾ ಕನಕಪುರ ಮೇನ್ ರೋಡಿಗೆ ಬಂದಿದ್ದೀನಿ. KSIT ಕಾಲೇಜ್ ಹತ್ರ ದೂರ ಓಡ್ ಬಂದುಬಿಡ್ತೀನಿ. ಇವಾಗ ತಿರ್ಗಾ ಹೆಂಗೆ ನಮ್ಮ ಮನೆವರೆಗೂ ಓಡೋದು ಅನ್ನೋದೇ ಇರೋದು. ಮತ್ತು ಲಾಸ್ಟ್ 5 ಕಿಲೋಮೀಟರ್ಸ್ ಇದೆ. ನಾನು ಬೇರೆ KSIT ಕಾಲೇಜ್ ಹತ್ರ ಇದ್ದೀನಿ. ಈ ಥರ ಎಲ್ಲಾದರೂ ಡಸ್ಟ್ಬಿನ್ ಇರುತ್ತಲ್ಲ, ಆ ಡಸ್ಟ್ಬಿನ್ನಲ್ಲಿ ಹೋಗಿ ಹಿಂಗೆ ಹಾಕಿ ರೋಡಲ್ಲಿ ಹಾಕ್ಬಿಡಿ. ಕರೆಂಟ್ಲಿ ದೊಡ್ಡ ಕಲ್ಸ್ ಹತ್ರ ಮೆಟ್ರೋ ಹತ್ರ ಓಡ್ತಾ ಇದ್ದೀನಿ. ಟೈಮ್ ಬಂದು ಆಲ್ಮೋಸ್ಟ್ ಒಂದು 3 o'clock ಆಯ್ತು. ಓಡ್ತಾ ಹಂಗೆ ಫೋರಮ್ ಮಾಲ್ಗೆ ಒಂದು ಹಾಯ್ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಅದೇ 3.7 ಕಿಲೋಮೀಟರ್ಸ್ ಮೋರ್ ಟು ಗೋ. ಯೂಶ್ವಲಿ ಬೈ ನೋ ಇಷ್ಟೊತ್ತು ನಾನು ಮುಗಿಸಿರ್ತೀನಿ. ಇವತ್ತು ಯಾಕೋ ಓಡೋಕ್ಕಾಗ್ತಾಯಿಲ್ಲ. ನಾಟ್ ಶೋರ್. ಎಸ್ಟರ್ಡೇ ತುಂಬ ವರ್ಕೌಟ್ ಆಗಿದೆ ಅನ್ಸುತ್ತೆ. ಪುಷ್ ಮಾಡೋಕ್ಕಾಗ್ತಾ ಇಲ್ಲ, ಸುಸ್ತಾಗ್ತಾ ಉಂಟು ಮಾರಾಯ. ಮೈ ರನ್ ಇಸ್ ಆಲ್ಮೋಸ್ಟ್ ಡನ್. ಆಲ್ಮೋಸ್ಟ್ 15 ಕಿಲೋಮೀಟರ್ಸ್ ಆಯಿತು. JP ನಗರ್ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಬಟ್ ಹಿಯರ್ ಆಫ್ಟರ್ ಐ ಕಾಂಟ್ ವಾಕ್, ಸೊ ಐ ಆಮ್ ಬುಕಿಂಗ್ ಅ ರ್ಯಾಪಿಡ್ ಆ್ಯಂಡ್ ಐ ಆಮ್ ಗೋಯಿಂಗ್ ಹೋಮ್. ನಮ್ಮ ಸ್ವಚ್ಛ ಭಾರತ್ ಯಾಕೆ ಹಿಂಗಿದೆಯೋ ಅರ್ಥನೇ ಆಗಲ್ಲ. ನೋಡಿ, ಎಲ್ಲ ಕಡೆ ಹಿಂಗೆ ಬಿಸಾಕ್ಬಿಟ್ಟು ಹೋದರೆ ಏನು ಮಾಡೋದು ಅರ್ಥನೇ ಆಗಲ್ಲ. ನಮ್ಮ ಬೆಂಗಳೂರಿಗೆ ಏನಾದರೂ ಮಾಡಬೇಕು. ಏನಾದರೂ ಮಾಡೋಣ, ಪ್ಲ್ಯಾನ್ ಹಾಕಿ ಕ್ಲೀನ್ ಮಾಡೋಣ ಅಂದರೆ ಕ್ಲೀನ್ ಮಾಡೋಣ. ಬೇರೆ ಯಾರಿಗೂ ವೆಯ್ಟ್ ಮಾಡೋಕ್ಕಾಗಲ್ಲ. ಎನಿವೇಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಲಕ್ಕಿಲಿ ನಮ್ಮ ರ್ಯಾಪಿಡೋನ್ನ ಪಕ್ಕದಲ್ಲೇ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್.